ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಉಪ್ಪಿಟ್ಟು ತುಂಬ ಚೆನ್ನಾಗಿ ಬರ್ತದೆ, ತುಂಬ ಟೇಸ್ಟಿಯಾಗಿರ್ತದೆ. ನಾನು ಹೇಳುವ ಹದದಲ್ಲೇ ಮಾಡಿದರೆ ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಈ ಉಪ್ಪಿಟ್ಟು ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಇದಕ್ಕೆ 1 ಕಪ್ಪು ಸೋಜಿ ರವೆ ತಗೊಂಡಿದ್ದೇನೆ, ಉಪ್ಪಿಟ್ಟು ರವೆ. ಅದನ್ನು ಆ್ಯಡ್ ಮಾಡೋಣ. ಇದು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ್. ಈಗ ಕೇಸರಿ ಬಾತಿಗೆಲ್ಲ ನಾವು ಚೆನ್ನಾಗಿ ಹುರ್ಕೊಳ್ತೇವಲ್ವ, ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆದರೆ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಮೀಡಿಯಮ್ ಆರ್ ಲೋ ಫ್ಲೇಮು. ಇದು ರವೆ ಚೆನ್ನಾಗಿ ಹುಡ್ಕೊಂಡ್ರೆ ಉಪ್ಪಿಟ್ಟು ಕೂಡ ಚೆನ್ನಾಗಿ ಉದುರುದ್ರಾಗಿ ಬರ್ತದೆ. ಇಲ್ಲಾಂದರೆ ಒಂಥರ ಅಂಟಾಗ್ತದೆ ಫ್ರೆಂಡ್ಸ್. ಚೆನ್ನಾಗಿ ಹುರಿಲಿಲ್ಲ ಅಂದರೆ ಅಂಟಾಗ್ತದೆ, ಚೆನ್ನಾಗಿರೋದಿಲ್ಲ. ಕಾಂಕ್ರೀಟ್ ಅಂತ ಹೇಳ್ತಾರೆ ನೋಡಿ ಉಪ್ಪಿಟ್ಟಿಗೆ, ಹಾಗೆ ಕಾಂಕ್ರೀಟ್ ಥರನೇ ಆಗ್ತದೆ. ಅದಕ್ಕೆ ನಾವು ಚೆನ್ನಾಗಿ ಹುರಿದು ಮಾಡಿದರೆ ಏನಿಲ್ಲ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಚೆನ್ನಾಗಿರ್ತದೆ. ಎಲ್ಲ ಕಡೆನೂ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇದು ಈಗ ಹುರಿದಾಗಿದೆ. ಅದರದ್ದೇ ಒಂದು ರವದೊಂದು ಘಮ ಬರ್ತದೆ. ಮತ್ತು ಇದು ನೋಡಿ, ಹೀಗೆ ಇಷ್ಟು ಉದುರುದ್ರಾಗಿ ಬರ್ತದೆ. ಹಾಕಿದ್ದಕ್ಕಿಂತ ಮತ್ತೆ ಹುರಿದ ಮೇಲೆ ಅಷ್ಟು ಉದುರುದ್ರಾಗಿ ಬರ್ತದೆ. ಆಮೇಲೆ ಸ್ವಲ್ಪ ದಪ್ಪ ಆಗ್ತದೆ ರವೆ ನೋಡಿ, ದಪ್ಪ ಆಗ್ತದೆ. ಇದಾಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತೇನೆ ಫ್ರೆಂಡ್ಸ್. ನಾನು ಅದೇ ಪ್ಯಾನ್ ಇಟ್ಟಿದ್ದೇನೆ. ಪುನಃ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ತೇನೆ. ಹಾಗೆ ಉದ್ದಿನಬೇಳೆ, ಚೆನ್ನ ದಾಲ್ ಹಾಕ್ಕೊಂಡಿದ್ದೇನೆ. ಈಗ ಉದ್ದಿನಬೇಳೆ ಹಾಕ್ಕೊಳ್ತೇನೆ ಫ್ರೆಂಡ್ಸ್. ಕಡಲೆಬೇಳೆ ಹಾಕ್ಕೊಂಡಿದ್ದೇನೆ. ಈಗ ಉದ್ದಿನಬೇಳೆ, 1 ಮೆಣಸು ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿತಾ ಇದೆ ಫ್ರೆಂಡ್ಸ್. ಈಗ ಕರಿಬೇವು ಹಾಕ್ಕೊಳ್ಳೋಣ. ಈಗ ಈರುಳ್ಳಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಾಕ್ಕೊಳ್ತೇನೆ. ಈಗ 1-2 ಹಸಿಮೆಣಸಿನಕಾಯಿ ಹಚ್ಚಿಟ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಇದಕ್ಕೆ ಇದು ಈರುಳ್ಳಿ ಬ್ರೌನ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಬೆಂದರೆ ಸಾಕು. ಈಗ ಶುಂಠಿ ಹಾಕ್ಕೊಳ್ತೇನೆ. 1/4 ಇಂಚು ಶುಂಠಿ ಹಚ್ಚಿಟ್ಕೊಂಡಿದ್ದೇನೆ. ಫ್ರೆಂಡ್ಸ್, ಈಗ ವಾಟರ್ ಆ್ಯಡ್ ಮಾಡೋಣ. 1 ಕಪ್ ರವೆ ತಗೊಂಡಿದ್ದೇನೆ. ಅದೇ ಕಪ್ಪಲ್ಲಿ 3 ಕಪ್ ನೀರು ಹಾಕ್ಕೊಳ್ಬೇಕು. ಸೇಮ್ ಕಪ್ಪಲ್ಲೇ ಹಾಕ್ಕೊಳ್ಬೇಕು. ನೀರು ಬಾಯ್ಲ್ ಆಗಬೇಕು. ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಫ್ರೆಂಡ್ಸ್, 1 ಅರ್ಧ ಸ್ಪೂನು ಸಕ್ಕರೆ ಹಾಕ್ತೇನೆ. ಫ್ರೆಂಡ್ಸ್, ಈಗ ನೀರು ಬಾಯ್ಲ್ ಆಗ್ತಾ ಇದೆ. ಈಗ 1 ಟೇಬಲ್ ಸ್ಪೂನ್ ಗೀ ಆ್ಯಡ್ ಮಾಡ್ತೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿದರೆ ಬೆಣ್ಣೆ ಥರ, ಬಾಯಿಗಿಟ್ಟರೆ ಬೆಣ್ಣೆ ಥರನೇ ಕರಗ್ತದೆ. ಬೆಣ್ಣೆ ತಿನ್ನುವ ಹಾಗೆ ಒಂಥರ ಅನುಭವ ಬರ್ತದೆ, ಅಷ್ಟು ಚೆನ್ನಾಗಿರ್ತದೆ. ನೀವು ಇದೇ ಥರ
ಇದೇ ಹದದಲ್ಲಿ ಹೀಗೆ ಮಾಡಿ. ಹಾಗೆ ಫ್ರೆಂಡ್ಸ್ ಒಂದ್ಸರಿ ಉಪ್ಪು ಚೆಕ್ ಮಾಡ್ಬೋದು ನೀವು. ಈಗ ನೀರು ಹಾಕಿದ್ದೇವಲ್ವ, ಉಪ್ಪು ಹಾಕಿದ್ದೇವಲ್ವ, ಇದರಲ್ಲೇ ನಾವು ಉಪ್ಪು ಹೇಗೆ ಹದ ಆಗಿದೆ ಅಂತ ನೋಡ್ಬೋದು. ಕಡಿಮೆ ಆದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕ್ಕೊಳ್ತೇನೆ. ಉಪ್ಪು ಕಡಿಮೆ ಆಗಿದೆ, ಚೆಕ್ ಮಾಡ್ಕೊಳ್ಬೇಕು ಒಂದ್ಸರಿ. ಆಮೇಲೆ ಆದಮೇಲೆ ಉಪ್ಪು ಹಾಕಿದರೆ ಚೆನ್ನಾಗಾಗೋದಿಲ್ಲ, ಒಂದು ಕಡೆ ತಾಗ್ತದೆ, ಒಂದು ಕಡೆ ತಾಗೋದಿಲ್ಲ. ಈ ಹದದಲ್ಲಿ ನಾವು ಉಪ್ಪು ಹಾಕ್ಕೊಂಡ್ರೆ ಎಷ್ಟು ಬೇಕಷ್ಟು ನಮಗೆ ಕರೆಕ್ಟ್ ಗೊತ್ತಾಗ್ತದೆ. ನೋಡಿ, ಈಗ ಕರೆಕ್ಟ್ ಆಗಿದೆ. ಈಗ ನಾನು ಹುರಿದಿಟ್ಕೊಂಡಂಥ ರವೆ ಹಾಕ್ಕೊಳ್ತೇನೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್, ಗಂಟಾಗಬಾರ್ದು. ಕರೆಕ್ಟ್ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಆಗಿದೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನೀವು ಕೂಡ ಮನೆಯಲ್ಲಿ ಹೀಗೆ ಟ್ರೈ ಮಾಡಿ ನೋಡಿ. ಬೆಣ್ಣೆ ಥರ ಇದೆ ಉಪ್ಪಿಟ್ಟಂದರೆ. ಯಾರು ಇಷ್ಟಪಡದವರು ಕೂಡ ಇಷ್ಟಪಟ್ಟು ತಿಂತಾರೆ. ನೀವು ಮಾಡಿಕೊಡಿ. ಗ್ಯಾಸ್ ಆಫ್ ಮಾಡೋಣ. ಎಲ್ಲ ಮಿಕ್ಸ್ ಒಂದ್ಸರಿ ನೀರಿನೊಳಗೆ ಎಲ್ಲ ಮಿಕ್ಸ್ ಆದರೆ ಸಾಕು, ಅದು ಬೇಯ್ತದೆ. ಯಾಕೆಂದರೆ ರವೆ ಕೂಡ ಹುರಿದಿಟ್ಕೊಂಡಿದ್ದೇವೆ, ನೀರು ಕೂಡ ಬಾಯ್ಲ್ ಆಗಿರ್ತದಲ್ವ, ಹಾಗಾಗಿ ಬೇಗ ಬೇಯ್ತದೆ. ತುಂಬ ಏನು ಬೇಯಿಸ್ಲಿಕ್ಕಿಲ್ಲ. ಇದಾಗಿದೆ ಈಗ ಫ್ರೆಂಡ್ಸ್. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ಓಕೆ, ಇದಾಗಿದೆ. ಸರ್ವ್ ಮಾಡೋಣ.